ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಈಗ ನಿನ್ನ ಆತ್ಮಕ್ಕೆ ಸ್ವಲ್ಪ ಶಾಂತಿ ಸಿಕ್ತು ಅನ್ಸುತ್ತೆ. ಈ ಮಗು ಅವ್ರ ಮನೆಗೆ ಬಂದಾಗಿಂದ ಅವರೆಲ್ಲರೂ ತುಂಬಾ ಸಂತೋಷದಲ್ಲಿದ್ದರು. ಇವಳನ್ನ ಆ ಮನೆ ಪುಟ್ಟಲಕ್ಷ್ಮಿ ಅಂತಲೂ ಹೇಳ್ತಾ ಇದ್ರು. ಇವಳನ್ನ ಅವರೆಲ್ಲರೂ ತುಂಬ ಹಚ್ಕೊಂಡಿದ್ರು. ಈಗ ಇವಳಿಲ್ದೆ ಆ ಮನೆಯವರೆಲ್ಲರೂ ನರಕ ಅನುಭವಿಸ್ತಾ ಇದ್ದಾರೆ. ಆ ಮಾಧವನು ಈ ಮಗು ಇಲ್ಲದೆ ಒದ್ದಾಡ್ತಿದ್ದಾನೆ. ನೀನು ಅಷ್ಟೆ, ಮೇಲಿಂದಾನೇ ಆ ಮಾಧವ ಅವನ ಮನೆಯವರೆಲ್ಲರ ನರಳಾಟನ ನೋಡಿ ಖುಷಿ ಪಡು. ಯಾಕೋ ಏರುಸ್ರಲ್ಲಿ ಓಡ್ ಬರ್ತಾ ಇದೆಯಾ? ಏನಾಯ್ತು? ಒಂದು ದೊಡ್ಡ ಅನಾಹುತ ಆಯ್ತಕ್ಕ. ಅನಾಹುತನ? ಏನಾಯ್ತು? ಅಕ್ಕ, ನಾವು ಮಾಧವನ್ ಮನೆ ಸುತ್ತಮುತ್ತ ಓಡಾಡ್ತಾ ಇದ್ವಿ. ಅಲ್ಲಿ ನಮ್ಮ ಹುಡುಗ ಒಬ್ಬ ಮಾಧವನ್ ಮಕ್ಳ ಕೈಗೆ ತಗ್ಲಾಕೊಂಬಿಟ್ಟ. ಅದು ನೋಡಿ ನಾನು ಎದ್ದೋ ಬಿದ್ದೋ ಓಡ್ ಬಂದ್ಬಿಟ್ಟಕ್ಕ. ನಾನು 1000 ಸಲ ಹೇಳಿದ್ದೀನಿ, ತುಂಬಾ ಹುಷಾರಾಗಿರಿ, ಯಾರ ಕೈಗೂ ಸಿಕ್ಕಾಕೋಬೇಡಿ ಅಂತ. ಈಗ ಅವನೇನಾದ್ರೂ ಬಾಯ್ ಬಿಟ್ರೆ ನನ್ನ ಕತೆ ಮುಗೀತು. ಆ ಮಾಧವನ ಮನೆಯವರು ಅವನನ್ನ ಪೊಲೀಸವರು ಗೊಪ್ಸಿದ್ರೆ ಅವನು ನಾವಿರೋ ಜಾಗನ ಬಾಯ್ ಬಿಡ್ತಾನೆ. ಅವನು ಅವ್ರ ಹತ್ರ ಬಾಯ್ ಬಿಡೋಕ್ಕೂ ಮೊದ್ಲೇ ನೀನ್ ಹುಡುಗರನ್ನ ಕರ್ಕೊಂಡೋಗಿ ಅವನ ಕತೆನ ಮುಗಿಸು. ಯಾವುದೇ ಕಾರಣಕ್ಕೂ ಅವನು ಪೊಲೀಸವ್ರ ಕೈಗೆ ಸಿಗಬಾರ್ದು, ಹಾಗೆ ಮಾಡು. ಅಕ್ಕ, ದುಡ್ಡು ಕೊಡದೆ ಯಾವ ಹುಡುಗರು ಬರಲ್ಲ, ದುಡ್ಡು ಕೊಟ್ರೆ ಕೆಲಸ ಮಾಡ್ತೀನಿ ಅಂತಾರೆ. ಅಬ್ಬಾ, ಯಾಕೆ ದುಡ್ಡು ದುಡ್ಡು ಅಂತ ಸಾಯ್ತೀರಾ? ಕೊಡ್ತೀನಿ. ನನ್ನ ಹತ್ರ ಎಲ್ಲ ದುಡ್ಡು ಖಾಲಿ ಆಗಿದೆ, ಕೊಡೋದಕ್ಕೆ ಏನೂ ಇಲ್ಲ. ಅಕ್ಕ, ನೀವು ಇಲ್ಲಿರೋದು ಸೇಫ್ ಅಲ್ಲ, ಬೇಗ ಇಲ್ಲಿಂದ ಬರಲಿ, ಬೇರೆ ಒಂದು ಜಾಗನ ವ್ಯವಸ್ಥೆ ಮಾಡ್ತೀವಿ. ಎಂತ ಅನಾಹುತ ಆಗೋಯ್ತು. ಎಲ್ಲ ಸರಿ ಹೋಗ್ತಾ ಇದೆ ಅನ್ಕೊಳ್ಳುವಾಗ್ಲೇ ಮಾಧವನ ಮಕ್ಕಳ ಕೈಗೆ ಇವನು ಸಿಕ್ಕಾಕೋಬೇಕಾಗಿತ್ತ. ನಾನೇನ್ ಮಾಡಲಿ? ನಾನು ಎಲ್ಲಿಗೆ ಹೋಗ್ಲಿ? ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಮೊದಲು ನನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ಕೊಟ್ಟು ಆ ಸಿಕ್ಕಾಕೊಂಡಿರೋ ಅವನ ಕತೆನ ಮುಗಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು. ತಗೋ, ಇದನ್ನೆಲ್ಲ ಕೊಟ್ಟು ಹುಡುಗರನ್ನ ಕರ್ಸು. ಹಾಗೆ ಇಲ್ಲಿರೋ ನಮ್ಮ ವಸ್ತುಗಳನ್ನೆಲ್ಲ ಬ್ಯಾಗಿಗೆ ತುಂಬಿಕೊಂಡ ಬೇಗ ಜಾಗ ಖಾಲಿ ಮಾಡು. ಅಯ್ಯೋ, ಇವಳು ಬೇರೆ ಅಳೋಕೆ ಶುರು ಮಾಡಿದ್ಲು. ಹಸುವಾಗಿದೆ ಅನ್ಸುತ್ತೆ, ಹಾಲು ಕುಡಿಸ್ಬೇಕು. ಈಗೇನು ಮಾಡೋದು? ಹಾಂ, ಅಲ್ಲೊಂದು ಅಂಗಡಿ ಇದೆ, ಅಲ್ಲಿ ಹಾಲು ಸಿಗ್ಬೋದು. ನನ್ನ ಹತ್ರ ಎಷ್ಟು ದುಡ್ಡು ಇರ್ಬೋದು? ಇರೋದೇ ಈ ಪುಡಿಗಾಸು. ಅಂದೊಂದಿತ್ತು ಕಾಲ, ಕಂತೆ ಕಂತೆ ನೋಟ್ನ ಎಣಿಸ್ತಾ ಇದ್ದೆ. ಈಗ ಈ ಪುಡಿಗಾಸು ಇಟ್ಕೊಂಡು ಬೀದಿಲಿ ನಿಂತಿದ್ದೀನಿ. ಒಂದಲ್ಲ ಒಂದಿನ ಎಲ್ಲ ಬದಲಾಗುತ್ತೆ. ನಾನು ಮತ್ತೆ ಕಂತೆ ಕಂತೆ ನೋಟ್ನ ಎಣಿಸೋ ಹಾಗಾಗುತ್ತೆ. ಹಾಲು ಕುಡಿದು ಹಾಯಾಗಿ ಮಲ್ಕೊಂಬಿಡು. ಇವತ್ತಿಗೆ ಇದೇ ನಮ್ಮ ಸೂರು. ಈ ಚಳಿಲಿ ಇಷ್ಟೊತ್ತಲ್ಲಿ ಎಲ್ಲಿ ಹೋಗೋಕ್ಕಾಗತ್ತೆ? ಬೆಳಗಾಗೋ ತನಕ ಇಲ್ಲೇ ಇತ್ತು, ಆಮೇಲೆ ಏನು ಮಾಡಬೇಕು ನೋಡೋಣ, ಸರಿನಾ? ಸದ್ಯ ಏನೂ ಗಲಾಟೆ ಮಾಡದೆ ಹಾಯಾಗಿ ಮಲ್ಕೊಂಡ್ಳು.
ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಬೇಡಪ್ಪ, ಆ ಮಾಧವನ್ ಮನೆಯವರು, ಆ ಪೊಲೀಸ್ನವರು ಅಪ್ಪಿ ತಪ್ಪಿ ಏನಾದರೂ ಈ ಕಡೆ ಬಂದ್ಬಿಟ್ರೆ, ನಮ್ಮನ್ನು ನೋಡ್ಬಿಟ್ರೆ ಹಾಗೇನು ಮಾಡೋದು? ಇಲ್ಲ ಇಲ್ಲ, ನಾನು ಮಲ್ಗಲ್ಲ, ನಾನು ಎದ್ದೇ ಇರ್ತೀನಿ. ಆಗ್ಲೇ ಬೆಳಕಾಗೋಗಿದೆ. ಕೋಳಿ ಕೂಗುತ್ತೋ ಇಲ್ವೋ ಗೊತ್ತಿಲ್ಲ, ನೀನ್ ಹಸುವು ಅಂತ ಆಳೋದಂತೂ ನಿಲ್ಸಲ್ಲ. ಮಾಧವ್ರೆ, ದೇವಸ್ಥಾನಕ್ಕೆ ಕರ್ಕೊಂಬಂದ್ರ? ನೀವಿನ್ನೆಲ್ಲಿಗೆ ಅನ್ಕೊಂಡ್ರಿ? ನೀವೇನು ಹೇಳ್ದೆ ಕರ್ಕೊಂಬಂದ್ರಲ್ಲ, ಎಲ್ಲಿಗಿರ್ಬೋದು ಅಂತ ಯೋಚನೆ ಮಾಡ್ಕೊಂಡೆ ಬಂದೆ. ನೀರ ಇಲ್ಲದೆ ನಿಮ್ಮ ಪರಿಸ್ಥಿತಿನ ನೋಡೋಕ್ಕಾಗ್ತಿರ್ಲಿಲ್ಲ. ನೀವು ಯಾವಾಗಲೂ ನಿಮಗೆ ಸಂತೋಷ ಆಗಲಿ ದುಃಖ ಆಗಲಿ ನೀವು ಬರೋ ಜಾಗ ದೇವಸ್ಥಾನ. ಅದಕ್ಕೆ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು ಅಂತ ಕರ್ಕೊಂಡು ಬಂದೆ. ನೀವು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀರ, ನಾವು ನಂಬಿದ ದೇವರು ನಮ್ಮ ಕೈ ಬಿಡೋದಿಲ್ಲ ಅಂತ. ಬನ್ನಿ, ಮೀರ ನಮಗೆ ಬೇಗ ಸಿಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಣ. ದೇವರು ಮೇರನ್ನು ದೂರ ಮಾಡಿ ನಮ್ಮನ್ನು ತುಂಬ ಪರೀಕ್ಷೆ ಮಾಡ್ತಾ ಇದ್ದಾನೆ. ಇನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಮೀರ ಆದಷ್ಟು ಬೇಗ ನಮ್ಮ ಕೈ ಸೇರಬೇಕು. ನಡಿ, ಒಳಗೆ ಹೋಗಿ ಪೂಜೆ ಮಾಡಿಸೋಣ. ತುಳಸಿಯವರೇ, ತಗೊಳ್ಳಿ. ನಮ್ಮ ಮೀರಾ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಅವಳಿಗೆ ಯಾವ ತೊಂದರೆನೂ ಆಗಲ್ಲ. ಆ ಭಗವಂತನ ಕೃಪೆ ಅವಳ ಮೇಲೆ ಸದಾ ಇರುತ್ತೆ. ಅರ್ಚಕ್ರೆ, ಮಗು ಏನಾಯ್ತು ತುಳಸಿಯವರೇ? ಮಗು ಮಗು ತುಳಸಿಯವರೇ, ನಿಂತ್ಕೊಳ್ಳಿ, ಎಲ್ಲಿಗೆ ಹೋಗ್ತಿದ್ದೀರಾ?